ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ KSK ವ್ಲಾಗ್ ಇನ್ ಕನ್ನಡ. ಇವತ್ತಿನ ಅನ್ಬಾಕ್ಸಿಂಗ್ ಏನಂದರೆ ಟೈಟಲ್ಸ್ ಮೇಲೆ ನೋಡಿರ್ತೀರಾ ಆಲ್ರೆಡಿ. ಒಂದು ಫ್ಲೈಯಿಂಗ್ ಬಾಲ್. ಇದೇನಪ್ಪ ಫ್ಲೈಯಿಂಗ್ ಬಾಲ್ ಹೊಸ್ತಾಗಿದೆಯಲ್ಲ ಅಂತ ನೀವು ಅನ್ಕೋತಿರ್ಬೋದು. ಹೌದು, ಇದು ಫ್ಲೈಯಿಂಗ್ ಬಾಲೇ. ಆದರೆ ಒಂದು ಹತ್ರ ನಿಲ್ಲಲ್ಲ, ಡ್ಯಾನ್ಸ್ ಆಡ್ತಾ ಇರುತ್ತೆ. ಹ್ಯಾಂಡ್ ಸೆನ್ಸರಲ್ಲಿ ಈಗ ಇಟ್ಕೊಂಡು ಮೇಲೆ ಲಿಫ್ಟ್ ಆಗ್ತಾ ಹೋಗುತ್ತೆ. ಓಕೆನಾ, ಮಾಮೂಲಿ ಬಾಲ್ ಆದರೆ ಮೇಲೆ ಸಿಗ್ತದೆ, ಕೆಳಗೆ ಕೊಡ್ತೀರ. ಇದನ್ನು ನೆಲಕ್ಕೆ ಬಿಟ್ಟರೆ ನಿಮಗೆ ಕೈಗೆ ಸಿಗೋಲ್ಲ, ಅಷ್ಟು ಸ್ಪೀಡಾಗಿ ಓಡೋಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ, ಫಸ್ಟ್ ಇಂಪ್ರೆಸ್ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಒಂದು ಕ್ಯಾಮ್ರಾ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ರೆ ಐ ಕಾರ್ಡಲ್ಲ, ಇಲ್ಲ ಎಂಡ್ ಸ್ಕ್ರೀನಲ್ಲ, ಇಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಒಂಥರ ಹಾಕಿದ್ದೀನಿ, ಇಲ್ಲ ಮೂಟ್ರನ್ನು ಹಾಕಿರ್ತೀನಿ. ಎಲ್ಲಿ ಬೇಕು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಈ ಕ್ಯಾಮ್ರಾ ಈ ಬಜೆಟ್ಗೆ ವರ್ತಿಟ್ ಅಂತಲೇ ಹೇಳ್ಬೋದು. ಆ ವಿಡಿಯೋ ನೋಡಿ, ಇದರ ಬಗ್ಗೆ ಕಂಪ್ಲೀಟ್ ಕ್ಯಾಮ್ರಾ ವಿತ್ ಈ ಇದ್ರದ ಎಲ್ಲ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಎಲ್ಲ ಹೇಳಿ ನಿಮಗೆ ಕೊಟ್ಟಿದ್ದೀನಿ. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣಂತೆ, ಬನ್ನಿ. ನೋಡಿ, ನಾವು ಮುಂದೆ ಇದನ್ನು ಯೂಟ್ಯೂಬಿಂದ ಪರ್ಚೇಸ್ ಮಾಡಿರ್ತೀವಿ. ಪ್ಯಾಕಿಂಗು ಆಲ್ಮೋಸ್ಟ್ ನೋಡ್ತಿರಲ್ಲ, ಈ ರೀತಿ ಪ್ಯಾಕಿಂಗ್ ಇರುತ್ತೆ. ಇದನ್ನ ಓಪನ್ ಮಾಡ್ಕೊಬೇಕು. ಬಾಕ್ಸು ನೋಡಿ, ಟೇಪ್ ಹಾಕ್ಬಿಟ್ಟಿದೆ. ಓಕೆನಾ, ನಾವು ಓಪನ್ ಮಾಡಿಲ್ಲ ಅಂತ ನಾನು ಈಗ ಓಪನ್ ಮಾಡ್ತೀವಿ. ನಿಮ್ಮಲ್ಲಿ ಅನ್ಬಾಕ್ಸಿಂಗ್ ಮಾಡೋಣ. ಇದೇನು ಬಾಕ್ಸ್ ನೋಡಿ, ಈ ರೀತಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಎಲ್ಲ ಮಜ್ಜಿ ಪಿಜ್ಜಿ ಆಗ್ತಿದೆ. ಓಕೆನಾ, ಅಷ್ಟೇನು ಸೇಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಹೇಳ್ತಿರುತ್ತೆ ಅಂತಂದು. ಈಗ ನೋಡಿ ಒಳಗಡೆ ಏನೇನು ಸಿಗುತ್ತೆ ನೋಡಿದ್ರೆ, ಫಸ್ಟ್ ಫ್ಲೈಯಿಂಗ್ ಬಾಲ್. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಹೀಗೆ ಸಿಗುತ್ತೆ. ಮತ್ತು ಒಂದು ಚಾರ್ಜಿಂಗ್ ಕೇಬಲ್, USB ಚಾರ್ಜಿಂಗ್ ಕೇಬಲ್. ಹಾಗೆ ಒಂದು ಇದನ್ನ ಆನ್ ಆ್ಯಂಡ್ ಆಫ್ ಮಾಡೋದಕ್ಕಷ್ಟೇ. ಹಿಂದೆ ರೈಟ್ ಲೆಫ್ಟ್ ಹಿಂದೆ. ಓಕೆನಾ, ಬರೀ ಆನ್ ಆ್ಯಂಡ್ ಆಫ್, ಪವರ್ ಆನ್ ಪವರ್ ಆಫ್ಗೆ. ಅಂದರೆ ಪವರ್ ಆನ್ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ಇದು ಫ್ಲೈ ಆಗಬೇಕಾದ್ರೆ ಇಲ್ಲಿ ಸ್ವಿಚ್ ಇಲ್ಲಿದೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಇದನ್ನ ಕ್ಲಿಕ್ ಮಾಡಿ ಆಫ್ ಮಾಡೋದಕ್ಕೆ ಆಗೋಲ್ಲ. ಅದಕ್ಕೆ ಆಫ್ ಮಾಡೋದಕ್ಕೆ ಅಂತಲೇ ಈ ಚಿಕ್ಕ ರಿಮೋಟ್ ಥರ ಕೊಟ್ಟಿದ್ದಾರೆ. ಇದು ಬಂದು ನೀವು ಎಲ್ಲೋ ಇದಾಗಲ್ಲ ಥರ ಈಗ ಕರೆಕ್ಟಾಗಿ ಬಂದು ಇಲ್ಲಿಗೆ, ಇದು ಸೆನ್ಸರ್ ಥರ ಬಂದು ಹಿಂಗೆ ಬಂದು ಇಲ್ಲಿ ಅಥವಾ ಇಲ್ಲಿ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ನೀವು ಎಲ್ಲೋ ಇಟ್ಬಿಟ್ಟು ನಿಂತ್ಕೊಂಡು ಆಫ್ ಮಾಡಿದ್ರೆ ಅನ್ನಾಗಲ್ಲ. ಇಷ್ಟೇ ಬಾಕ್ಸ್ ಏನು ಸಿಗೋಲ್ಲ ನಿಮಗೆ. USB ಚಾರ್ಜಿಂಗ್ ಕೇಬಲ್ ಚಾರ್ಜ್ ಮಾಡಿದ್ದೀವಿ. ಇದನ್ನ ಆನ್ ಮಾಡಬೇಕು ಅಂದರೆ ಇಲ್ಲೊಂದು ಬ್ಲ್ಯಾಕ್ ಬಟನ್ ಕಾಣಿಸ್ತಿದೆ ನೋಡಿ, ಒಂದು ಡಾಟ್ ಥರ. ಆ ಡಾಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕೈಯಲ್ಲಿ ಕ್ಲಿಕ್ ಮಾಡೋದು ಕಷ್ಟ ಇದೆ, ಇದರಲ್ಲೇ ಕ್ಲಿಕ್ ಮಾಡ್ತಿದ್ದೀವಿ ನಾವು. ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲೊಂದು ಗೊತ್ತು ನೋಡಿ. ಇದು ಫಸ್ಟ್ ಲೈಟ್ ಪ್ರಿಂಟ್ ಆಗುತ್ತೆ. ಲೈಟ್ ಪ್ರಿಂಟ್ ಆದ ತಕ್ಷಣ ಆನ್ ಆಗುತ್ತೆ. ಈ ರಿಮೋಟ್ ಈ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ, ಆನಲ್ಲೇ ಇರುತ್ತೆ. ಲೈಟೆಲ್ಲ ಆನಲ್ಲೇ ಇರುತ್ತೆ. ಈ ರಿಮೋಟ್ ಕ್ಲಿಕ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಈ ರಿಮೋಟ್ ಒಂದ್ಸಲ ಕೆಲಸ ಮಾಡ್ತಿಲ್ಲ, ಏಕೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ. ಪವರ್ಫುಲ್ ಮೋಟ್ರೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋಡ್ಬೋದು ಎಷ್ಟು ಶೇಕ್ ಆಗ್ತಿದೆ ಅಂತ. ಜೋರಾಗಿ ಗಾಳಿ ಬೀಸುತ್ತೆ. ಇದು ಬಂದು ನೀವು ಕೈಲಿ ಇಟ್ಬಿಟ್ಟು ಈಗಿಟ್ಟರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಈಗ ಇಟ್ಬಿಟ್ಟು ಸುಮಾರು ನೀವು ಓಡಾಗುತ್ತೆ. ಅಕಸ್ಮಾತ್ ನೀವು ಹೀಗಿಟ್ರೆ ಈಗ ಮಿಸ್ ಆಗಿ ಬಿದ್ದರೆ ನಿಮ್ಮ ಕೈಗೆ ಸಿಗೋದಿಲ್ಲ. ಆ ರೀತಿ ಓಡಾಡುತ್ತೆ. ಹೇಗೆ ಅಂತ ವೀಡಿಯೋ ಕ್ಲಿಪ್ಪು ಅಂತ ನಾನು ತೋರಿಸ್ತೀನಿ, ನಿಮ್ಗೆ ನೋಡುವಂತೆ. ಈಗ ಇದೇನಂದರೆ ಇದರಲ್ಲಿ ಇದೊಂದು ಸ್ವಲ್ಪ ಇದನ್ನ ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಓಕೆನಾ, ಪ್ಲಾಸ್ಟಿಕ್ ಕ್ವಾಲಿಟಿ ಚೆನ್ನಾಗಿದ್ದರೆ ಚೆನ್ನಾಗಿರ್ತಿರ್ತಾರೆ. ಇದು ವೆಯ್ಟ್ಲೆಸ್ ಇರಬೇಕು ಅನ್ನೋ ರೀಸನಿಂದ ಅನ್ಕೋತೀನಿ. ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ಒಂದ್ಸಲ 2-3 ಥರ ಕಟ್ ಆಗ್ಬಿಟ್ಟಿದೆ. ಹಾಗೇನೆ ಈ ಲೈಟು ಸಹ ಇಲ್ಲಿಂದ ಇಲ್ಲಿ ತನಕ ಇತ್ತು. ಓಕೆನಾ, ಈ ಲೈಟಿಗೆ ಕಾಣಿಸ್ತೀರ ನಿಮಗೆ. ಇದು ಒಂದೇ ನಿಲ್ಲಕ್ಕಾದ್ರೆ ಇಲ್ಲಿಗೆಲ್ಲ ಪೂರ್ತಿ ಇತ್ತು ಲೈಟಿಂಗ್ಸು. ಇಲ್ಲಿ ಒಂದು ಕಡೆ ತೆಗ್ದಾಕಿದ್ದೀವಿ ನೋಡಿ, ಇಲ್ಲಿ ನೋಡ್ತೀವಿ ಅನ್ಕೋತೀನಿ. ಇಲ್ಲಿ ಆ ಲೈಟಿಂಗ್ಸ್ ಕಟ್ ಆಗಿಬಿಟ್ಟಿತ್ತು. ಹಾಗೆ ಆಫ್ ಮಾತ್ರ ಹೊರ್ಟಾಗ್ತಿದೆ. ಈಗ ಜಾಯಿಂಟ್ ಆಗಿದ್ರೆ ಪೂರ್ತಿ ಇಲ್ಲಿ ಕೂಡ ಲೈಟ್ ಸಿಗ್ತಿತ್ತು, ಅದರಲ್ಲಿ ಗಂಟೆ ಸಿಗ್ತಿಲ್ಲ. ಇನ್ನೇನು ಇಟ್ಮೇಲೆ ರಿಮೋಟು ಒಂದ್ಸಲ ಬಡಿದ್ರೆ ಮಾತ್ರ ವರ್ಕ್ ಆಗೋದಿಲ್ಲ, ವರ್ಕ್ ಆಗೋದು. ವರ್ಕ್ ಆಗಿರೋದ್ರಲ್ಲಿ ಇಲ್ಲೊಂದು ಇಟ್ಟರೆ ಗೊತ್ತಾಗಲ್ಲ. ಹತ್ರ ಬದಲೇ ಡೈರೆಕ್ಟ್ ನೋಡಿಟ್ಟರೆ ಮಾತ್ರ ಒಂಥರ ಟಿ ವಿ ರಿಮೋಟ್, ಹಳೆ ಟಿ ವಿ ರಿಮೋಟ್ ಇದೆಲ್ಲ ಆಗುತ್ತೆ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಒಂದ್ಸಲ ಆಚೆ ಓಡಿಸ್ಕೊಳ್ಳೋಣ. ಫಸ್ಟ್ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಇದೆಯಲ್ಲ, ಈಗಿಟ್ಟರೆ ಈಗ ನೋಡಿ, ಕೈ ಮೇಲೆ ಇಟ್ಟರೆ ಉಲ್ಟಾ ಇದ್ದರೆ ರೌಂಡ್ ಇರುತ್ತೆ.
ಕೈಟಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ, ಕೈಟಿ ಹೊಡೆದು ಕರೆಕ್ಟಾಗಿ ತಿಂಟ್ರಾಗಿದ್ದರೆ ಕರೆಕ್ಟಾಗಿ ಮೂವ್ ಆಗುತ್ತೆ. ಓ ಹಾಂ, ಈಗ ನೋಡಿದ್ರೆ ಅನ್ಕೋತೀನಿ. ಈಗ ಆನ್ ಮಾಡಿ ನೋಡಿದ್ರೆ ಹಾಂ ಸ್ಟಾಪ್. ಈಗ ಹೋಗಿ ಒಂದ್ಸಲ ಆಚೆ ಟ್ರೇಲ್ ನೋಡ್ಕೊಂಡು ಬರೋಣ ಬನ್ನಿ. ಅಕಸ್ಮಾತ್ ಆಫ್ ಆಗೋದ್ರೆ ಕೈಗೆ ಸಿಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.